ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್, ಕಾರ್ಯಕ್ರಮಕ್ಕೆ ಗುರುಗಳನ್ನ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಇದೇ ತಿಂಗಳ ಜುಲೈ 18ರಂದು ಒಂದು ಉಚಿತ ಕಾರ್ಯಾಗಾರ ಇದೆ. ಜ್ಯೋತಿಷ್ಯವನ್ನು ಆನ್ಲೈನ್ ಕ್ಲಾಸ್ ಮೂಲಕ ನೀವು ಉಚಿತವಾಗಿ ತಿಳಿದುಕೊಳ್ಳಬಹುದಾಗಿದೆ. ಮಾಹಿತಿಯನ್ನು ಪಡೆದುಕೊಂಡು ಆ ನಂತರ ಆಗಸ್ಟ್ 10ನೇ ತಾರೀಕಿನಿಂದ 114ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಆ ಒಂದು ಬ್ಯಾಚ್ಗೆ ನೀವು ಕೂಡ ಜಾಯಿನ್ ಆಗಬಹುದು. ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿತು ನಿಮ್ಮ ಜೀವನವನ್ನು, ಅದರ ಜೊತೆಗೆ ನಿಮ್ಮವರ ಜೀವನವನ್ನು ನೀವೇ ರೂಪಿಸ್ಕೊಳ್ಬಹುದಾಗಿದೆ. ಎಸ್, ಹಾಗಾದರೆ ಮತ್ಯಾಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ. ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡಿದ್ದೀರಾ? ತಮ್ಮ ಹೆಸರು? ನನ್ನ ಹೆಸರು ಸಾಧನಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಯಾವ ವಿಚಾರವಾಗಿ? ಅವರು ಮನೆಗೆ ಬರ್ತಾನೆ ಇಲ್ಲ ಸ್ವಲ್ಪ ಸರಿಯಾಗಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 26 ಮೇಡಮ್. 26. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಗುರುಜಿ. 26 ಅಲ್ವಾ ನಂಬರ್ ಹೇಳಿರೋದು? ಹೌದು ಗುರುಜಿ. ಸರಿ, ಚೆಕ್ ಮಾಡ್ತೀನಿ. ಗುರುಜಿ ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ ಗುರುಜಿ. ನಾವು ತುಂಬಾ ಅವೇರ್ನೆಸ್ ಎಲ್ಲ ಜನಗಳಿಗೆ ಕೊಡ್ಬೇಕು ಗುರುಜಿ. ನೀವು ನಾನಾ ಬೈತೀನಿ ಅಂತ ಗುರುಜಿ, ಯಾಕೆಂದ್ರೆ ಈಗ ಟಿವಿ ಅವ್ರು ಏನ್ ಮಾಡ್ತಾ ಇದಾರೆ ಗೊತ್ತೇ? ಈಗ ಒಬ್ರು ಈಗ ಸ್ಟಾರ್ಸ್ ವರ್ಲ್ಡ್ನವ್ರು ಒಬ್ರು ಇದ್ ಮಾಡ್ಕೊಂಡಾಗ ನಾವು ಮಾಡ್ಕೋಬೇಕು ಅಂತ ಮಾಡಿ ನಾನು ನನ್ನ ಮಗನ್ ಕಳ್ಕೊಂಡಿದ್ದೀನಿ ಗುರುಜಿ. ಬ್ಯಾಡ್ ಇನ್ಫಾರ್ಮೇಶನ್, ತಪ್ಪು ಇನ್ಫಾರ್ಮೇಶನ್ ಗಳೆಲ್ಲ ಕೊಟ್ಟು ನನಗೆ ನನ್ ಕಳ್ಕೊಂಡ್ಬಿಟ್ಟೆ ಗುರುಜಿ. ಓಕೆ. ಇನ್ನ ಮನೆಯವ್ರ ವಿಷಯ ಸ್ವಲ್ಪ ಕೇಳ್ಬೇಕಾಯ್ತು ಗುರುಜಿ. ಒಳ್ಳೆ ವ್ಯಕ್ತಿ, ಒಳ್ಳೆ ವಿಚಾರ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ತಗೊಳುತ್ತೆ ಅಂತ ಹೇಳ್ತಾರೆ. ಒಳ್ಳೆ ವಿಚಾರ ಮತ್ತು ಒಳ್ಳೆ ವ್ಯಕ್ತಿ ಮೇಲ್ನೋಟದಲ್ಲಿ ನಾವು ಜೋರಾಗಿ ಮಾತಾಡ್ತೀವಿ, ಯಾಕೆಂದರೆ ಜನಗಳಿಗೆ ಅರಿವು ಕಮ್ಮಿ. ಜನ ನಾಟಕ ಆಡೋರು ಹಿಂದೆನೇ ಹೋಗೋದು ಜಾಸ್ತಿ. ನಾಟಕ ಬಲು ಚೆನ್ನಾಗಿರುತ್ತೆ, ಆದರೆ ಅದು ನಿಜಾಯಿತಿ ಅಲ್ಲ. ಈಗ ನಿಮ್ಮ ಹಸ್ಬೆಂಡ್ ವಿಚಾರ ಫಸ್ಟ್ ಮಾತಾಡ್ಬಿಡೋಣ, ಅದು ಇಂಪಾರ್ಟೆಂಟ್ ಇದೆ. 3ನೇ ಮನೆ ಹತ್ತಿರದಲ್ಲೇ ಇದ್ದಾರೆ, ನಿಮ್ಮ ಮನೇಲಿಲ್ಲ. 3ನೇ ಮನೆ ಅಂದರೆ ಹತ್ತಿರದಲ್ಲಿ ಅಂತ ಕರೀತಾರೆ. 2, 4 ವಾಪಸ್ ನಿಮ್ಮ ಮನೆಗೆ ಬರ್ತಾರೆ. ಯಾಕಂದರೆ 4ನೇ ಮನೆ ಶುಕ್ರನ ಕಾಂಬಿನೇಷನ್ ತೋರಿಸಿದೆ. ಶುಕ್ರನ ವಿಚಾರದಲ್ಲಿ ಖಂಡಿತ ಬರ್ತಾರೆ ಅಂತ ತೋರಿಸ್ತಾ ಇದೆ. ಅದರ ಟೈಮ್ ಲೈನ್ ಆಮೇಲೆ ಹೇಳ್ತೀನಿ ಹಿಂಗೆ ಅಂತ. ಶನಿ ಮತ್ತು ಬುಧನ ನಕ್ಷತ್ರದಲ್ಲಿರೋದ್ರಿಂದ ಅಲ್ಲಿ ಮಾರಕ ಸ್ಥಾನ ಅಂತ ನಾವು ಕರಿತೀವಿ. ಮಾರಕ ಅಂತಂದರೆ ಅಲ್ಲಿ ಏನೋ ಒಂಥರ ಮಾತಿನಿಂದ, ಬುಧ ಮಾತಿನ ಕಾರಕ, ಮಾತಿನಿಂದ ಸ್ವಲ್ಪ ಒಂದು ಹೇಳಿಕೆಯ ಮಾತು ಅಂತಲೂ ಕರಿಬೋದು. ಮಾತಿನಿಂದ ಇವೆರಡೂ ಕೂಡ ಸಮಸ್ಯೆಯನ್ನು ತೋರಿಸ್ತಾ ಇದೆ. ಇಲ್ಲಿ ಬರ್ತಕ್ಕಂಥ ಸಮಯ ಅವ್ರು ಕೇಳಿದದೇ ಅಲ್ವಾ ಪ್ರಶ್ನೆ? ಓಕೆ, ಬರ್ತಕ್ಕಂಥ ಒಂದು ಸಮಯನ ನೋಡಿದಾಗ ಗುರುದಶಾದಲ್ಲಿ ಪ್ರಶ್ನೆ ಕೇಳಿದ್ದೀರಾ. ನವೆಂಬರ್ವರೆಗೂ ಕೂಡ ಶನಿ ಭುಕ್ತಿ, 2026 ನವೆಂಬರ್ವರೆಗೂ ಶನಿ ಭುಕ್ತಿ ಇರ್ತಕ್ಕಂಥದ್ದು. ಶನಿ ಏನಾದ್ರು ಬದಲಾವಣೆ ಮಾಡಿ ಕಳಿಸ್ತಾನ ಅಂದರೆ 4 ಇರೋದ್ರಿಂದ ಖಂಡಿತ ನವಂಬರ್ ಮ್ಯಾಕ್ಸಿಮಮ್ ಟೈಮ್ ಚೆನ್ನಾಗಿರ್ತಾರೆ, ಖುಷಿಯಾಗಿರ್ತಾರೆ. ಆದರೆ ಗುರು 3ನೇ ಮನೆ ಸ್ವಲ್ಪ ದಾನ ಮಾಡಿ, ಯಾಕಂದರೆ 4ನೇ ಮನೆ ಅಂದರೆ ಮನೆಯ ಸ್ಥಾನ, 3ನೇ ಮನೆ ಅಂದರೆ ಪಕ್ಕದ ಮನೆ, ಅಲ್ಲೇ ಪಕ್ಕದಲ್ಲೇ ಹೋಗಿರ್ತಾನೆ. ಹಾಗೆ ಕಡಲೆಕಾಳನ್ನು ದಾನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡುವಂತಹ ಅಗತ್ಯತೆ ಇದ್ದಲ್ಲಿ ನೀವು ಕೂಡ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕಾ? ಹಾಗಾದರೆ ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಖಾಂತರ ನೀವು ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತೇನೆ. ಅದಕ್ಕಿಂತ ಮೊದಲು ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮ್ಮ ಹೆಸರು ಗಿರಿಧರ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮ್ಯಾಮ್. ಯಾವ ವಿಚಾರವಾಗಿ? ಎಜುಕೇಶನ್ ಬಗ್ಗೆ ಮ್ಯಾಮ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 25/6 2005. 2005. ಓಕೆ. ಹುಟ್ಟಿದ ಸಮಯ? 4:07 ಸಾಯಂಕಾಲ. 4:07 ಸಾಯಂಕಾಲ.
ಓಕೆ, ಹುಟ್ಟಿದ ಗದಗ್. ಸ್ಥಳ ಬರ್ತ್ ಪ್ಲೇಸ್ ಗದಗ್. ಗದಗ್. ಓಕೆ, ಏನ್ ಎಜುಕೇಶನ್ ಮಾಡ್ತಾ ಇದ್ದೀರಾ ಇವಾಗ? ಮ್ಯಾಮ್ ನಾವೀಗ ಇಂಜಿನಿಯರಿಂಗ್ ನೆಕ್ಸ್ಟ್ ಮಂತ್ ಇಂದ 7th ಸೆಮ್ ಸ್ಟಾರ್ಟ್ ಆಗುತ್ತೆ, ಪ್ಲೇಸ್ಮೆಂಟ್ಸ್ ಬರ್ತವೆ, ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಜಿ. ಹೇಳಿ. ನೆಕ್ಸ್ಟ್ ಸೆಮ್ 7th ಸೆಮ್ ಸ್ಟಾರ್ಟ್ ಆಗುತ್ತೆ, 7th ಸೆಮ್ ಇಂದ ಪ್ಲೇಸ್ಮೆಂಟ್ಸ್ ಬರ್ತವೆ ಗುರುಜಿ, ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ರೈಟ್. ರಾಹು ದಶೆಯಲ್ಲಿ ಪ್ರಶ್ನೆ ಇದು ನಿಮ್ಮದು ನಡೀತಾ ಇದೆ. 2026 ಜುಲೈ 11ಕ್ಕೆ ಸೂರ್ಯ ಮುಗಿದು ಚಂದ್ರ ಪ್ರಾರಂಭವಾಗಿದೆ. 5-5 ಅನ್ನೋ ಕಾಂಬಿನೇಷನ್ ಬಂದಿದೆ. 2000 ಅದರೊಳಗಡೆ ಹೋಗಿ ನೋಡಬೇಕು. ಓಕೆ, ಮಂಗಳ ಸೆಪ್ಟೆಂಬರ್ ಮತ್ತು ರಾಹುವಿನ ಕಾಂಬಿನೇಷನ್ 5. 2-3 ರೌಂಡ್ ಅಥವಾ 2-3 ಕಂಪನಿಯ ಆದ ನಂತರ ಸಿಗುತ್ತೆ. ಯಾಕೆಂದರೆ ಸ್ವಲ್ಪ ಜಾಬಲ್ಲಿ ನಮಗೆ ಸಿಗಬೇಕು ಅಂದರೆ 6ನೇ ಮನೆ ಸ್ವಲ್ಪ ಸ್ಟ್ರಾಂಗ್ ಇರಬೇಕು. 6ನೇ ಮನೆ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ 5ನೇ ಮನೆ ಸ್ವಲ್ಪ ಹೆಚ್ಚಾಗಿದ್ದರೆ ಆಫರ್ಗಳು ಬರುತ್ತೆ, ಕೈಗೆ ಬರಲ್ಲ. 5th ಹೌಸ್ 6ನೇ ಮನೆಗೆ ವ್ಯಯಭಾವ, ಹಿಂದಿನ ಮನೆ ಇರ್ತಕ್ಕಂಥದ್ದು. ಆ ಭಾವದಲ್ಲಿ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು, ಸ್ವಲ್ಪ ಪ್ರಯಾಸದಿಂದ ಸಿಗುತ್ತೆ. ಸ್ವಲ್ಪ ಮಟ್ಟಿಗೆ 5-1-6 ಇರ್ತಕ್ಕಂಥದ್ದಕ್ಕೆ ಸ್ವಲ್ಪ ದಾನವನ್ನು ಮಾಡಬೇಕು ಅಂತಂದರೆ ತೊಗರಿ ಬೇಳೆಯನ್ನು ದಾನ ಮಾಡ್ತಾ ಬನ್ನಿ, ಆ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಹಾಗೆ 9-8-11 ಚೇಂಜ್ ಆಫ್ ಎನ್ವಿರಾನ್ಮೆಂಟ್ ಅಂತ ನಾವೇನು ಕರಿತೀವಿ, 9-8-11 ಬುಧ ಇರೋದ್ರಿಂದ ಒಂದು ಗ್ರೀನ್ ಕಲರ್ ಕರ್ಚೀಫ್ ಇಟ್ಕೊಂಡು ಹೋಗಿ ಇಂಟರ್ವ್ಯೂಗೆ, ಸ್ವಲ್ಪ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಕಲರ್ ಥೆರಪಿ ಮೇಲೆ. ಒಳ್ಳೆಯದಾಗಲಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೇ, ನಾವು ಶೈಲಜಾ ಅಂತ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಶೈಲಜಾ ಅವರೇ? ನನ್ನ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಯಾವ ವಿಚಾರವಾಗಿ? ಅದೇ ಮಾಂಗಲ್ಯ ಸರ ಒಂದ್ ಕಳೆದ್ಬಿಟ್ಟಿದೆ ಮನೇಲೆಯ ಮೈಸೂರಲ್ಲಿ. ಪ್ರಶ್ನಾಶಾಸ್ತ್ರದ ಬಗ್ಗೆ ಹೋಗ್ಬೋದು. ಪ್ರಶ್ನಾಶಾಸ್ತ್ರದಲ್ಲಿ 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳ್ಬೇಕಾಗುತ್ತೆ. ಆಯ್ತು, ಹೇಳ್ತೀನಿ ಮೇಡಮ್. ಹೇಳಿ. 59. 59. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಹೇಳಿ ಏನ್ ಮಾಡ್ಬೇಕು? ತಗೊಳ್ತೀನಿ. ಇನ್ನೊಂದು ರೀತಿಯ ಪ್ರಶ್ನಾಶಾಸ್ತ್ರ. ಹೇಳ್ಬೇಕಾ? ಒಂದು ರ್ಯಾಂಡಮ್ ಆಗಿ ನಂಬರ್ಗಳು ಹೇಳ್ತಾ ಹೋಗಿ. ಇದು ನಿಮ್ಮ ಮನಸ್ಸಿಗೆ ಬಂದಿರೋ ನಂಬರ್ಗಳು ಹೇಳಿ. 65. ಅಲ್ಲ, ಹಂಗಲ್ಲ, ಒಂದೊಂದೇ ಹೇಳ್ಕೊಂಡು ಹೋಗಿ. 6, 5. ಹಂಗ 10. 10 ಅಂದ್ರೆ ಅದು 2 ಆಗೋಯ್ತು. ಒಂದೊಂದೇ ನಂಬರ್ ಹೇಳಮ್ಮ. 9. ಆಮೇಲೆ 7. 8. 5. ಆಮೇಲೆ 6. ಏನೋ ಹೇಳ್ತಾ ಇರಿ, ಮನ್ಸಿಗೆ ಬಂದಿದ್ದು. 7. ಆಯ್ತು. 8. ಆಯ್ತು. 11. ಒಂದೇ ನಂಬರ್ ಹೇಳ್ಬೇಕು. ಒಂದೊಂದೇ ಹೇಳ್ಬೇಕಾ? ಆಯ್ತು, ಮುಂದೆ ಕೇಳಿ ಬೇಗ. ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ನಂದು. ಹೇಳ್ತಾ ಇದೀನಿ ಸರ್. 11 ಯಾಕೆ ಬಂತು ಮತ್ತೆ? 4. ಹಾ, ಮತ್ತೆ 3. ಆಮೇಲೆ 9. ಸಾಕು. ಹೇಳಿ. ಲಾಸ್ಟ್ ಫಾರ್ ಎವರ್ ಸಿಗೋದಿಲ್ಲ. ಎಷ್ಟು ದಿವಸ ಆಯ್ತು ಕಳೆದೋಗಿ? ಈಗ ಕಳೆದೋಗಿ, ಈಗ ನಾಳೆ ಗುರುವಾರ ಬಂದ್ರೆ 15 ದಿವಸ ಆಗುತ್ತೆ ಸರ್. 15 ದಿವಸ. ಸ್ವಲ್ಪ ಕಷ್ಟ ಅಂತ ತೋರಿಸ್ತಾ ಇದೆಯಲ್ಲಮ್ಮ. ಹೌದು ಸರ್. ಏನಾಗಿದೆ, ಎಲ್ಲರೂ ಯಾರಾದರೂ ಎತ್ಕೊಂಡಿರೋ ಚಾನ್ಸಸ್ಸೇ ತೋರಿಸ್ತಾ ಇದೆ. ವಾಪಸ್ ಅವ್ರು ಏನಾರು ಅಲ್ಲೇ ಇಟ್ಟರೆ ಸಾಧ್ಯತೆ ಇದೆ. ಸೊ ಅದು ನಮ್ಮ ಒಂದು ನ್ಯೂಮರಾಲಜಿ ಲಾಸ್ಟ್ ಐಟಮ್ಸಲ್ಲೂ ನೋಡ್ಬೋದು ನಾವು. ಓಕೆ, ಯಾಕೆ ಎಲ್ಲಿ ಇಟ್ಟಿದ್ದೀರಾ ನೀವು ಅಂತ ಮರ್ತೋಗಿದ್ದೀರಾ? ಬೀರುಲ್ ಇಡ್ಬೇಕು ತಾನೆ? ಇಲ್ಲ, ಕಬೋರ್ಡ್ ಅಲ್ಲಿ ಇಟ್ಟು ಸ್ನಾನಕ್ಕೆ ಹೋಗಿದ್ದಾರೆ. ಹಾಂ, ಕಬೋರ್ಡಲ್ಲಿ ಇಟ್ಟು ಸ್ನಾನಕ್ಕೆ ಹೋಗಿ ಮತ್ತೆ ಕಬೋರ್ಡಲ್ಲಿ ಇರಲಿಲ್ವಾ? ಆಮೇಲೆ ಬಂದು ಒಬ್ಬ ಕೆಲಸದವ್ರು ಬಂದಿದ್ರು, ಕೆಲಸದವ್ರು ಒಬ್ರು ಇದ್ದಾರೆ, ಸ್ಟೋರಿ ಹೇಳ್ತಾರೆ. ಬಂದಿದ್ರು. ಅವ್ರು ಕೇಳಿದ್ರೆ ಏನು ಇಲ್ಲ ಅಂತ ಹೇಳ್ತಾರೆ ಸರ್. ಒಂದು ಕೆಲಸ ಮಾಡಿ, ಲೆಮನ್ ಡ್ರಾಪ್ ಅಂತ ಒಂದು ವರ್ಡ್ ಇದೆ. ಲೆಮನ್ ಡ್ರಾಪ್, ಅದನ್ನು ಅನ್ಲಿಮಿಟೆಡ್ ಆಗಿ ಹೇಳಿ. ಲೆಮನ್ ಡ್ರಾಪ್ ಅಂತಂದಾಗ ಆ ವರ್ಡಲ್ಲಿ ಒಂದು ಸ್ವಿಚ್ ವರ್ಡ್ ಅಂತ ಕರಿತೀವಿ. ಲೆಮನ್ ಡ್ರಾಪ್ ಅಂತ ಕನಿಷ್ಠ 11 ಡೇಸ್ ಮಿನಿಮಮ್ ಹೇಳಿ. ನಿಮಗೇನಾದ್ರು ಒಂದು ಸೂಚನೆ ಯಾರು ಗೊತ್ತಾಗೋ ಸಾಧ್ಯತೆ ಜಾಸ್ತಿ ಇದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಆರಂಭವಾಗ್ತಾ ಇದೆ. ನೀವು ಕೂಡ ರಿಜಿಸ್ಟರ್ ಆಗಬಹುದು, ಜ್ಯೋತಿಷ್ಯವನ್ನು ಕಲಿಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ.
ನೀವು ಕೂಡ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಏನೇ ಅಡೆತಡೆಗಳಿದ್ರೂ ಕೂಡ ಆ ಎಲ್ಲ ಅಡೆತಡೆಗಳಿಗೂ ಕೂಡ ಒಂದು ಸರಳವಾದಂತಹ ಪರಿಹಾರ ಮಾರ್ಗ ಅಂದರೆ ಅದು ಖಂಡಿತವಾಗಿಯೂ ಕೂಡ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಪ್ರಸಾರವಾಗುವಂತಹ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗವನ್ನು ಸೂಚಿಸ್ತಾ ಹೋಗ್ತಾರೆ. ಹಾಗೆ ಜ್ಯೋತಿಷ್ಯವನ್ನ ಕೂಡ ಕಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ನೇತೃತ್ವದಲ್ಲಿ 65ರಿಂದ 70 ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ. ಅವರ ಜೀವನವನ್ನ ಅವರೇ ರೂಪಿಸಿಕೊಂಡು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ PhDಯನ್ನ ಕೂಡ ಮಾಡಿಕೊಂಡಿದ್ದಾರೆ, ಡಾಕ್ಟರೇಟ್ ಅನ್ನ ಕೂಡ ಪಡೆದುಕೊಂಡಿದ್ದಾರೆ. ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಸಕ್ತಿಯನ್ನ ಹೊಂದಿದ್ದು PhDಯನ್ನ ಮಾಡಬೇಕಾ, ಡಾಕ್ಟರೇಟ್ ಅನ್ನ ಪಡಿಬೇಕಾ, ಈ ಕೋರ್ಸ್ಗೆ ಜಾಯಿನ್ ಆಗಬೇಕಾ? ಹಾಗಾದ್ರೆ ಮಾಡಬೇಕಾಗಿರ್ತಕ್ಕಂಥ ಸಿಂಪಲ್ ಕೆಲಸ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ರಿಜಿಸ್ಟರ್ ಆಗಿ ಆಗಸ್ಟ್ 10ನೇ ತಾರೀಕಿನಿಂದ ಆರಂಭವಾಗ್ತಾ ಇರುವಂತಹ ಆ ಒಂದು ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ಗೆ ನೀವು ಕೂಡ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕಲಿರಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಹೇಳಿ. ನಮಸ್ತೆ. ನಾನ್ ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಯಾವ ವಿಚಾರವಾಗಿ? ನನ್ನ ಕೆಲ್ಸದ ಬಗ್ಗೆ. ಕೆಲಸದ ಬಗ್ಗೆ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 31 12 12 12 2002. 2002. ಓಕೆ, ಹುಟ್ಟಿದ ಸಮಯ 7-2 2002. 2002 2002. ಲಾಸ್ಟ್ ಡಿಸೆಂಬರ್ ಲಾಸ್ಟ್. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಸಂಜೆ 4:45. 4:45. ಓಕೆ, ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ರಾಜಾಜಿನಗರ, ಬೆಂಗಳೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಜಿ. ಏನು ಡಿಗ್ರಿ ಮುಗಿದೀತಾ? MBA ಮಾಡವನೆ ಗುರುಜಿ. ಸರಿ, ಮಾಸ್ಟರ್ಸೇ ಮಾಡಿದ್ದಾರೆ. 2026 ಡಿಸೆಂಬರ್ವರೆಗೂ ಕೂಡ ಇವರಿಗೆ ಕೇತು ದಶ ರಾಹು ಭುಕ್ತಿ ನಡೀತಾ ಇದೆ. ಕೇತು 1-12 ತೋರಿಸ್ತಾ ಇದೆ, ರಾಹು 12-6, ಸ್ವಲ್ಪ 12-6, ಶುಕ್ರ 3ನೇ ಮನೆ ಬರ್ತಾ ಇದೆ. ಸ್ವಲ್ಪ ಜಾಬ್ ವಿಚಾರದಲ್ಲಿ ಕೇತು ಸ್ಟ್ರಾಂಗ್ ಆಗಿಲ್ಲ. ಯಾವ್ದು ತೊಗೊಂಡಿದ್ದಾರೆ ಲೈನು MBAದಲ್ಲಿ? ಸೇಲ್ಸ್ ಮಾರ್ಕೆಟಿಂಗ್ ಚೆನ್ನಾಗಿದೆ ಅಂತ ತೋರಿಸ್ತಾ ಇದೆ. ಒಂದ್ಸತಿ ನಾವು ಫಿನಾನ್ಸಲ್ಲಿ ತೊಗೊಂಡಿದ್ರೆ ಅಲ್ಲೂ ಕೂಡ ನಾವು ಸೇಲ್ಸ್ ಮಾರ್ಕೆಟಿಂಗ್ ಬದಲಾವಣೆ ಮಾಡಬೇಕಾಗತ್ತೆ. ಯಾಕೆಂದರೆ ಮುಂದಿನ ದಶ ಶುಕ್ರ ಇರೋದ್ರಿಂದ 3ನೇ ಮನೆ ತೋರಿಸುತ್ತೆ. ಯಾಕೆಂದರೆ ಮುಂದಿನ ದಶ ನೋಡಿ ನಾವು ಸ್ವಲ್ಪ ಸೂಕ್ತವಾಗಿರ್ತಕ್ಕಂಥ ದಾರಿ ತೋರಿಸ್ಬೋದು. ತಿಳ್ಕೊಬೇಕು. ಫೋನ್ ಮಾಡೋಕ್ಕಿಂತ ಮುಂಚೆ ಒಂದು 4-5 ಇನ್ಫಾರ್ಮೇಷನ್ MBAಲ್ಲಿ ಏನಪ್ಪ ಮಾಡಿದ್ಯಾ ಅಂತ ತಿಳ್ಕೊಬೇಕು. ನಿಮ್ಮ ಮಗನ ಬಗ್ಗೆ ನೀವು ವಿಚಾರ ಮಾಡದೇ ಹೋದರೆ ನಾವು ಇಲ್ಲಿ ಕ್ವಶನ್ ಕೇಳಿದಾಗ ಆನ್ಸರ್ ಇಲ್ಲ ಅಂದರೆ ಕಷ್ಟ. ಮುಂದೆ ಬರ್ತಕ್ಕಂಥ ಗುರುಭುಕ್ತಿ ಅಂದರೆ ಈ ವರ್ಷದ ಕೊನೆ ಆದ ನಂತರ ಮುಂದಿನ ವರ್ಷ ಉತ್ತಮವಾಗಿದೆ. ಜಾಬ್ ಸಾಧಾರಣವಾಗಿ ಸಿಕ್ಕರೂ ಕೂಡ ಮುಂದಿನ ವರ್ಷ ಅತ್ಯುತ್ತಮವಾಗಿದೆ. ಶುಕ್ರದಶ ಇವರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು 2029 ಆದ ನಂತರ. 2030ವರೆಗೂ ಕಷ್ಟಗಳೇ ಇರ್ತಕ್ಕಂಥದ್ದು, 30 ಆದ ನಂತರ 20 ವರ್ಷ ಅದ್ಭುತವಾಗಿರುತ್ತೆ. ಇವರಿಗೆ ವೃತ್ತಿಯಲ್ಲಿ ಚೆನ್ನಾಗಿ ಆಗಬೇಕು, ಜನರ ಸಂಪರ್ಕ ಹೆಚ್ಚಾಗಿ ಆಗಬೇಕು ಅಂತಂದಾಗ ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿಯನ್ನು ಧರಿಸೋಕ್ಕೆ ಸಜೆಸ್ಟ್ ಮಾಡ್ತೀನಿ. 5 ಮುಖದ ರುದ್ರಾಕ್ಷಿ ನಮ್ಮ ಆಫೀಸಿಂದ ತಗೊಳ್ಳಿ, ಪೂಜೆ ಮಾಡಿ ಕಳಿಸ್ತೀವಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ಹುಬ್ಳಿಯಿಂದ ಮಾತಾಡ್ತಾ ಇದ್ವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಿ. ಯಾವ ವಿಚಾರವಾಗಿ? ಅವನ ಜಾಬಿನ ವಿಚಾರ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 17/2/1997. 1997. ಓಕೆ, ಹುಟ್ಟಿದ ಸಮಯ? ರಾತ್ರಿ 9:33. ರಾತ್ರಿ 9:33. ಹುಟ್ಟಿದ ಸ್ಥಳ? ಹುಬ್ಳಿ ರೀ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಗುರು. ಹೇಳಿ, ಆಲ್ರೆಡಿ ಜಾಬಲ್ಲಿ ಇದ್ದಾರಾ ಇನ್ನೂ ಇಲ್ವಾ? ಇಲ್ರಿ, ಒಂದ್ ಅಂಗಡಿ ಅಕೌಂಟೆಂಟ್ ಮಾಡ್ತಾರ್ರಿ. ಏನು ಮಾಡ್ತಾರೆ? ಮುಂದೆ ಅಕೌಂಟೆನ್ಸಿ ಮಾಡ್ತಾರೆ. ಅಕೌಂಟ್. ಓಕೆ, ಎಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾರಾ? ಹಾ ರೀ. ಎಲ್ಲಿ? ಒಂದ್ ಹೋಲ್ಸೇಲ್ ಅಂಗಡಿಯಲ್ಲಿ ಅಕೌಂಟ್ ಮಾಡ್ತಾರೆ. ಶನಿ ದಶ 2027ವರೆಗೂ ಬುಧ ಶನಿ ಕಾಂಬಿನೇಷನ್ ನೋಡೋಣ. 6-6-9 ದಶ ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇದೆ? ಅಂದ್ರೆ ಬೇರೆ ಸೈಡ್ ಫ್ರೆಂಡ್ಸ್ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದಾನ್ರಿ. ಏನ್ ಬಿಸ್ನೆಸ್? ಅದ ಟ್ರೆಂಡಿಂಗ್ ಮಾಡ್ತಾ ಇದ್ದಾನ್ರಿ. ಟ್ರೇಡಿಂಗಾ?
ಹಾ ಟ್ರೇಡಿಂಗ್ ಆಮೇಲೆ ಮಾಡ್ತಾ ಇದು- ಇದ್ದಾರೆ. LICದು ಏಜೆಂಟ್ ಮಾಡ್ತಾ ಇದ್ದಾನ್ರಿ. ನೋಡೋಣ ಡೀಟೇಲ್ ಆಗಿ. ಜ್ಯೋತಿಷ್ಯ ಕಲಿತು ಜ್ಯೋತಿಷ್ಯ ಮಾಡೋಕ್ಕೆ ಆಸಕ್ತಿ ಇಲ್ವಾ? ಲಕ್ಷ ದುಡಿತಾರೆ ಎಲ್ಲರೂ, ಹಾಂ, ಸಾವಿರಾರು ರೂಪಾಯಿ ಬರುತ್ತೆ. ಜನಕ್ಕೆ ಬುದ್ಧಿ ಇಲ್ಲ, ಎಷ್ಟೋ ಜನಕ್ಕೆ. ತುಂಬ ಚೆನ್ನಾಗಿ ನಾವು ಇಂಜಿನಿಯರಿಂಗ್ ಮಾಡಿ ಹೋದಾಗ ಅವರೆಲ್ಲ ಬೇಡ ಅಂತ ಹೇಳ್ಬೋದು. ಸುಮ್ಮನೆ ಎಲ್ಲೋ ಒಂದು ಕಡೆ ಗುಮಾಸ್ತ ಆಗಿ ಹೋಗ್ತಕ್ಕಂಥವ್ರು ಜ್ಯೋತಿಷ್ಯ ಕಲೀರಿ. ಜನ ಸಾಯ್ತಾವ್ರೆ. ಪ್ರಿಡಿಕ್ಷನ್ ಹೇಳಿ ನನಗೆ ಯಾವಾಗ ಚೆನ್ನಾಗಾಗುತ್ತೆ ಹೇಳಿ ಸಾಯ್ತಾ ಇದ್ದಾರೆ. ನಾನೊಬ್ಬ 6.5 ಕೋಟಿ 7 ಕೋಟಿ ಜನಸಂಖ್ಯೆಗೆ ಹೇಳೋಕ್ಕಾಗತ್ತಾ? ಹೆಚ್ಚು ಜನ ಕಲ್ತ್ರೆ ತಾನೇ ಹೇಳೋಕ್ಕಾಗೋದು. 9ನೇ ಮನೆ ತೋರಿಸ್ತಾ ಇದೆ. ಶನಿಯ ದಶ ಕೂಡ ಅಸ್ಟ್ರಾಲಜಿಗೆ ಹೆಲ್ಪ್ ಮಾಡುತ್ತೆ. ಶೇರ್ಸಲ್ಲಿ ಚಿಪ್ಪೆ ಗ್ಯಾರಂಟಿ. 5ನೇ ಮನೆ ಬಂದಿಲ್ಲ, 5ನೇ ಮನೆ ಸರ್ಕಲ್ ಆಗಬೇಕು, ಬಂದಿಲ್ಲ. ಶೇರ್ಸಲ್ಲಿ ದುಡ್ಡು ಬರಲ್ಲ. ಟ್ರೇಡಿಂಗ್ ಅಂತೇನೋ ಹೇಳ್ದಂಗಿತ್ತು ಅವರು, ಟ್ರೇಡಿಂಗಲ್ಲಿ ದುಡ್ಡು ಬರಲ್ಲ. ಇನ್ಶೂರೆನ್ಸ್ ಅಂದರೆ 8ನೇ ಮನೆ ಬರಬೇಕು. 8ನೇ ಮನೆ ಬಂದಾಗ ಇನ್ಶೂರೆನ್ಸ್ಗೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ದಶಾದಲ್ಲಿ 9th ಹೌಸ್ ಇಸ್ ದಿ ಹೌಸ್ ಆಫ್ ಏನಂತಾರೆ, ಪ್ರೀಚಿಂಗ್ ಅಂತಾರೆ, ಹೇಳೋದು ಅಂತ ಹೇಳ್ತಾರೆ. ಅಸ್ಟ್ರಾಲಜಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಆ ಲೈನ್ ಒಳ್ಳೆಯದು. ನನ್ನ ಸಜೆಷನ್ ತೊಗೊಂಡಾಗ ನೀವು ಮುಂದೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಹಾಗೆ ದುಡ್ಡು ಜಾಸ್ತಿ ಬರಬೇಕು ಅಂದರೆ ಶನಿ 6ನೇ ಮನೆ ಇರ್ತಕ್ಕಂಥದ್ದು 7 ಮುಖದ ರುದ್ರಾಕ್ಷಿ ಹಾಕಿ ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕಾ? ಹಾಗಾದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ, ಈಗಲೇ ಭೇಟಿ ಮಾಡಿ. ಹಾಗೆ ಅವರಿಗೂ ಕೂಡ ಅಂದರೆ ನಿಮ್ಮ ಸಮಸ್ಯೆಗಳನ್ನು ಅವ್ರ ಹತ್ರ ನೀವು ಶೇರ್ ಮಾಡ್ಕೋಬಹುದು. ಅದಕ್ಕೆ ಪರಿಹಾರ ಮಾರ್ಗವನ್ನು ಕೂಡ ಕಂಡುಕೊಳ್ಬಹುದಾಗಿದೆ. ಈಗಾಗಲೇ ಗುರೂಜಿಯವರ ನೇತೃತ್ವದಲ್ಲಿ 65ರಿಂದ 70 ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತು ತಮ್ಮ ಜೀವನವನ್ನು ತಾವೇ ರೂಪಿಸಿಕೊಂಡಿದ್ದಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಕಾರ್ಯಕ್ರಮದಲ್ಲಿ ಮಾತನಾಡೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನಾನು ಬೀದರಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಚಿಕ್ಕಪ್ಪನ ಮಗನ ಬಗ್ಗೆ. ಓಕೆ, ಯಾವ ವಿಚಾರವಾಗಿ? ಮೇಡಮ್, ಇದು ಸರಿಯಾಗಿ ಓದಲ್ಲ, ಮತ್ತೆ ಕೋಪ ಜಾಸ್ತಿ ಇರುತ್ತೆ ಅವರ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 29 ನವೆಂಬರ್ 29 ನವೆಂಬರ್ 2019. 2019. ಓಕೆ, ಹುಟ್ಟಿದ ಸಮಯ 16:55. ಇನ್ನೊಮ್ಮೆ ಹೇಳಿ. 4:45. 4:45. ಓಕೆ, ಹುಟ್ಟಿದ ಸ್ಥಳ 4:55 PM. 4:55. ಓಕೆ, ಹುಟ್ಟಿದ ಸ್ಥಳ ಬೀದರ್. ಬೀದರ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಗಳೇ. ನಮಸ್ಕಾರ. ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ದಶ ಶುಕ್ರ ದಶ 32ವರೆಗೂ ಇದೆ. ಶುಕ್ರನ ಕಾಂಬಿನೇಷನಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿರಲ್ಲ. ಯಾವುದೇ ಕಾರಣಕ್ಕೂ ಕೂಡ ಶುಕ್ರ ಒಳ್ಳೆಯ ಕಾಂಬಿನೇಷನ್ ಅಲ್ಲ. 32ವರೆಗೂ ಕೂಡ ನಿಮಗೆ ಸಮಸ್ಯೆ ಇದ್ದಿದ್ದೆ. ಅದಾದ ನಂತರ ಸೂರ್ಯನು ಕೂಡ 8ನೇ ಮನೆ ಕ್ಯಾರಿ ಮಾಡೋದ್ರಿಂದ ಫ್ಯೂಚರಲ್ಲಿ ನೀವು ಹಾಸ್ಟೆಲಲ್ಲಿ ಬಿಡೋ ಸಾಧ್ಯತೆ ಬಹುತೇಕ ಹೆಚ್ಚಾಗಿರುತ್ತೆ. ನಿಮಗೆ ತಡ್ಕೊಳಕ್ಕಾಗ್ದಲೇ 8ನೇ ಮನೆ ಬಂದಿರತಕ್ಕಂಥ ಒಂದು ಕಾಂಬಿನೇಷನ್ನು ಕೇತುನಲ್ಲಿ ಬಂದಿದೆ ನಕ್ಷತ್ರ. ಹಾಗೆ 8, 10, 11 ಕಾಂಬಿನೇಷನ್ನು ಈ ಒಂದು ವಿಚಾರದಲ್ಲಿ ಶನಿ ಬಂದಿದೆ. ಶುಕ್ರ ಇರತಕ್ಕಂಥದ್ದು ಕೇತು ನಕ್ಷತ್ರ ಮತ್ತು ಶನಿ ಇವೆಲ್ಲ ಕಾಂಬಿನೇಷನ್ 8ನೇ ಮನೇಲಿ ಕೂತಿದೆ. ಪ್ರತಿಯೊಂದು 8, 8 ಅಂತಿದ್ದಾಗ ಹಠ ಜಾಸ್ತಿ, ಸಿಕ್ಕಾಪಟ್ಟೆ ತೀಟೆ ಮಾಡ್ತಕ್ಕಂಥದ್ದು, ಹೊಡೆಯತಕ್ಕಂಥದ್ದು, ಹುಚ್ಚುತನ ಮಾಡ್ತಕ್ಕಂಥದ್ದು ಹೆಚ್ಚಾಗಿರೋದ್ರಿಂದ ಮುಂದಕ್ಕೆ ಹೋಗ್ತಾ 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 ಅವರು ಹಾಸ್ಟೆಲಲ್ಲಿ ಬೆಳೆದ್ರೇ ಉತ್ತಮ. ಅತಿ ಶೀಘ್ರವಾಗಿ ನೀವು ಹಾಸ್ಟೆಲ್ಗೆ ಹಾಕಿದ್ರೆ ನಿಮಗೆ ನೆಮ್ಮದಿಯಾಗಿರ್ತೀರ. ಇದು 8ನೇ ಮನೆ ಇದ್ದಾಗ ನನ್ನ ಸಜೆಷನ್. ಹಠ ಮಾಡಿದವ್ರಿಗೆ ಸಜೆಷನ್ 8 ಅಂತಿದ್ದಾಗ. ಇದಕ್ಕೆ 7 ಮತ್ತು 5 12 ಮುಖದ ರುದ್ರಾಕ್ಷಿ ಹಾಕಿ, 8ನೇ ಮನೆಗೆ ವ್ಯಯಭಾವ ಆಗಿರ್ತಕ್ಕಂಥದ್ದು 7, 12 ಮುಖದ ರುದ್ರಾಕ್ಷಿ ಹಾಕಿ ಪೂಜೆ ಮಾಡಿ ಕಳಿಸ್ತೀವಿ. ಒಂದು 20-30% ಅಷ್ಟೇ ಕಮ್ಮಿ ಆಗುತ್ತೆ, 100% ಕಮ್ಮಿ ಆಗಲ್ಲ ರುದ್ರಾಕ್ಷಿ ಹಾಕಿದ ತಕ್ಷಣವೇ. ಆದರೆ ದೂರ ಇಡಿ, 12 ಮುಖದ ರುದ್ರಾಕ್ಷಿನೂ ಹಾಕಿ, ಖಂಡಿತ ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ, ವೀಕ್ಷಕರೊಂದಿಗೆ ಮಾತನಾಡಿದ್ದಾರೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ನಾಳೆ ಇದೇ ಸಮಯಕ್ಕೆ ನಾವು ಕೂಡ ಸಿಗೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ನೀಡಿದಂತಹ ಗುರುಜಿಯವರಿಗೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಕ್ಷತ್ರ ನಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.